ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಯ ವೀಕ್ಷಕ ಮಹನೀಯರೆಲ್ಲರಿಗೂ ನಮಸ್ಕಾರ. ಅಂದು ಆಟಮ್ ಬಾಂಬ್, ಇಂದು ಹೈಡ್ರೋಜನ್ ಬಾಂಬ್. ಈ ಆಟಮ್ ಬಾಂಬ್ ಪರಮಾಣು ಅಸ್ತ್ರ ಅಂದಾಗಲೇ ಮಾನವ ಕುಲದ ವಿನಾಶಕಾರಿ ಘಟನೆಯ ಒಂದು ಕರಾಳ ನೆನಪುಗಳು ನಮಗೆ ಕಾಡ್ತವೆ. ಈಗಾಗಲೇ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಜರುಗಿದ ಕಾಂಗ್ರೆಸ್ ಪಕ್ಷದ ರ್ಯಾಲಿಯಲ್ಲಿ ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಆಗಸ್ಟ್ 8ರಂದು ಒಂದು ಆಟಮ್ ಬಾಂಬ್ ಸ್ಫೋಟಿಸಿದ್ರು. ಆ ಆಟಮ್ ಬಾಂಬ್ ಪರಿಣಾಮ ಏನಾಯ್ತು ಅಂತ ಅವರೇ ಹೇಳ್ಬೇಕು, ಅವರ ಬೆಂಬಲಿಗರೇ ಹೇಳ್ಬೇಕು. ಆ ಆಟಮ್ ಬಾಂಬ್ ಸಾಲದು ಅಂತ ಇದೀಗ ನಿನ್ನೆ ತಮ್ಮ ವೋಟ್ ಅಧಿಕಾರ ಯಾತ್ರೆ 17 ದಿನಗಳ ವೋಟ್ ಅಧಿಕಾರ ಯಾತ್ರೆಯನ್ನ ಬಿಹಾರ್ನಲ್ಲಿ ಮುಗಿಸಿದ ನಂತರ ಸುಮಾರು 16,000 ಕಿಲೋಮೀಟರ್ನಷ್ಟು ಪ್ರಯಾಣಿಸಿದ ನಂತರ ನಿನ್ನೆ ಪಾಟ್ನಾದಲ್ಲಿ ಜರುಗಿದ ಸಮಾರೋಪ ರ್ಯಾಲಿನಲ್ಲಿ ಹೈಡ್ರೋಜನ್ ಬಾಂಬ್ ಅಂತ ಮತ್ತೊಂದು ಗುಮ್ಮವನ್ನ ಜನರ ಎದುರಿಗೆ ಇಟ್ಟಿದ್ದಾರೆ. ಅದು ಎಂತ ಹೈಡ್ರೋಜನ್ ಬಾಂಬ್ ಅಂತಂದ್ರೆ ಅದನ್ನ ಅವರು ಸಿಡಿಸಿದ್ರೆ ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನರಿಗೆ ಮುಖ ಹೊತ್ಕೊಂಡು ತಿರುಗಾಡ್ಲಿಕ್ಕೂ ಆಗಲ್ವಂತೆ, ಮುಖ ಮುಚ್ಕೊಂಡು ಓಡಾಡ್ಬೇಕಾಗತ್ತಂತೆ. ಅಂತ ಪ್ರಬಲವಾದ ಹೈಡ್ರೋಜನ್ ಬಾಂಬ್ ರಾಹುಲ್ ಗಾಂಧಿ ಅವರು ಸಿದ್ಧಪಡಿಸಿಟ್ಕೊಂಡಿದ್ದಾರಂತೆ. ಅಂದ ಹಾಗೆ ಬಾಂಬ್, ಅದರಲ್ಲೂ ಅಣು ಬಾಂಬ್ ಅಂದಾಗ್ಲೇನೆ ಅದು ಸರ್ವನಾಶದ ಸಂಕೇತ. ಅಂದ್ರೆ ಇವರು ಬಾಂಬ್ ದಾಳಿಗಳೆಲ್ಲವೂ ಕೂಡ ಭಾರತದ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ಇವರ ಅಣು ಬಾಂಬ್ ದಾಳಿ, ಭಾರತದ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆ ಮೇಲೆ ಇವರ ಅಣು ಬಾಂಬ್ ದಾಳಿ, ಭಾರತದ 79 ವರ್ಷಗಳ ಸ್ವಾತಂತ್ರ್ಯೋತ್ತರ ಭಾರತದ ಇತಿಹಾಸದ ಕಾಲಘಟ್ಟದಲ್ಲಿ ರಾಷ್ಟ್ರದ ಮತದಾರರ ಸಮುದಾಯದ ಮೇಲೆ ಇವರ ಆಟಮ್ ಬಾಂಬ್ ದಾಳಿ ನೋಡಿ. ಅವತ್ತು ಬೆಂಗಳೂರಿನಲ್ಲಿ ಇವರು ನಡೆಸಿದ ಆಟಮ್ ಬಾಂಬ್ ರ್ಯಾಲಿಯ ದಿನಾಂಕ ಕೂಡ ಎಂಥದ್ದಿತ್ತು, 8ನೇ ಆಗಸ್ಟ್ 2025. ಈ ಆಗಸ್ಟ್ ತಿಂಗಳ ಮೊದಲ ವಾರ, ಆಗಸ್ಟ್ 6 ಮತ್ತು ಆಗಸ್ಟ್ 9 ಅವೆರಡೂ ಕೂಡ ಎರಡನೇ ಮಹಾಯುದ್ಧದ ಕಡೆಯ ಕ್ಷಣದಲ್ಲಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಗಿ ನಗರಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಬಾಂಬ್ ದಾಳಿ ನಡೆಸಿದ ಆ ದುರಂತವನ್ನು ನೆನಪಿಸುವ ದಿನಾಂಕಗಳು ಅವೆರಡು. ಅಂದ್ರೆ ಆ ಆಗಸ್ಟ್ ಮೊದಲ ವಾರವೇ ಅಂತ ಮಾನವ ಕುಲದ ವಿನಾಶಕಾರಿ ಘಟನೆ ನಡೆದ ದುರಂತವನ್ನು ಜ್ಞಾಪಿಸುವಂತ ಕರಾಳ ಸಪ್ತಾಹ. ಆ ಕರಾಳ ಸಪ್ತಾಹದ ದಿನವೇ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದ್ಬಿಟ್ಟು ಆಗಸ್ಟ್ 8ರಂದು ಫ್ರೀಡಂ ಪಾರ್ಕ್ ನಲ್ಲಿ ತಮ್ಮ ಪಕ್ಷದ ರ್ಯಾಲಿನಲ್ಲಿ ಸಿಡಿಸಿದ ಆಟಮ್ ಬಾಂಬ್ ಏನ್ ಗೊತ್ತಾ? ಚುನಾವಣಾ ಆಯೋಗ ಮತಗಳ್ಳತನದಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆಗೆ ಶಾಮೀಲಾಗ್ಬಿಟ್ಟು ಬಿಜೆಪಿಯನ್ನು ಗೆಲ್ಲಿಸ್ತಾ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ. ಈ ಮತಗಳ್ಳತನದ ಅವರ ಆರೋಪಕ್ಕೆ ಅವರು ಉದಾಹರಣೆಯಾಗಿ ಬಳಸ್ಕೊಂಡಿದ್ದು ಬೆಂಗಳೂರು ಕೇಂದ್ರೀಯ ಲೋಕಸಭಾ ಕ್ಷೇತ್ರವನ್ನ. ಅದರಲ್ಲೂ ಆ ಲೋಕಸಭಾ ಕ್ಷೇತ್ರದ 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಒಂದಾದ ಮಹದೇವಪುರ ಕ್ಷೇತ್ರದಲ್ಲಿ ಸುಮಾರು 1,14,000 ಮತಗಳತನ ನಡೆದಿದೆ ಅಂತ ಅದೇನೋ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಟ್ಬಿಟ್ಟು ಜನರೆಲ್ಲ ಮೇಲ್ನೋಟಕ್ಕೆ ಗಾಬರಿ ಆಗ್ಬಿಡ್ಬೇಕು, ಆ ರೀತಿ ಒಂದು ಸೆಮಿನಾರ್ ನಡೆಸ್ಬಿಟ್ರು. ಬಹಿರಂಗ ಮೈದಾನದಲ್ಲಿ, ಖುಲ್ಲಾ ಮೈದಾನದಲ್ಲಿ ಇವರ ಸೆಮಿನಾರ್ ನಡೀತು ರಾಹುಲ್ ಗಾಂಧಿ ಅವ್ರದ್ದು. ಅದನ್ನ ಯಾರು ಪೂರ್ಣವಾಗಿ ನಂಬಲಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ನಿಷ್ಠಾವಂತ ಮತದಾರರು ನಂಬಿಸೋ ರೀತಿಯಲ್ಲೇನೆ ಅವರ ಈ ವಾಕ್ ಪ್ರಹಾರ ನಡೀತು. ಯಾಕೋ ಅಷ್ಟಕ್ಕೂ ಸಮಾಧಾನವಾಗಲಿಲ್ಲ. ಅದಾದ ನಂತರ ಇನ್ನೇನು ನವೆಂಬರ್ನಲ್ಲಿ ಅಸೆಂಬ್ಲಿ ಚುನಾವಣೆಗಳು ನಡಿಬೇಕಾಗಿರೋ ಬಿಹಾರ್ ರಾಜ್ಯದ ಅಲ್ಲಿನ ಮತದಾರ ಪರಿಷ್ಕರಣಾ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿಬಿಟ್ಟಿತ್ತು. ರಾಷ್ಟ್ರೀಯ ಚುನಾವಣಾ ಆಯೋಗ SIR ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅಂತ, ಅಂದ್ರೆ ತೀವ್ರತಮ ವಿಶೇಷ ಪುನರ್ ಪರಿಷ್ಕರಣವನ್ನ ಪ್ರಾರಂಭ ಮಾಡಿತ್ತು. ಅದರ ವಿರುದ್ಧವೇ ಇಂಡಿಯಾ ಮೈತ್ರಿಕೂಟದ ರಾಜಕೀಯ ಪಕ್ಷಗಳು ಇದೇ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮೊದಲೇ ಅನುಮಾನದ ಒಂದು ದೊಡ್ಡ ಕೋಲಾಹಲವನ್ನ ಎಬ್ಸಿದ್ವು. ಆ SIR ಅನ್ನೋದೇ ಪ್ರಜಾತಂತ್ರ ವಿರೋಧಿ ನಡವಳಿಕೆ. ಅದೆಲ್ಲವೂ ಕೂಡ ಬಿಹಾರ್ ರಾಜ್ಯದ ತಳ ಸಮುದಾಯದ ಜನರನ್ನ, ದಲಿತರನ್ನ, ಮುಸ್ಲಿಮರನ್ನ ಮತ್ತಿತರ ತುಳಿತಕ್ಕೊಳಗಾದವ್ರನ್ನ ಹೊರಗಡೆ ಒಂದು ದೊಡ್ಡ ಹುನ್ನಾರ, ಇದನ್ನ ಮೋದಿನೇ ಮಾಡಿಸ್ತಾ ಇದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ನಡೆಸಿದ್ರು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಡಿಯಾಳಿನಂತೆ ವರ್ತಿಸ್ತಾ ಇದೆ ಅಂತ ದೊಡ್ಡ ರಾಷ್ಟ್ರಾದ್ಯಂತ ಒಂದು ಕೋಲಾಹಲಕಾರಿ ಅಭಿಯಾನವನ್ನೇ ಶುರು ಮಾಡಿದ್ರು. ಆ ಅಭಿಯಾನದ ಅಂಗವಾಗಿ ಕಳೆದ 17 ದಿನಗಳ ಕಾಲ ಬಿಹಾರ್ ರಾಜ್ಯಾದ್ಯಂತ ಸುಮಾರು 25 ಜಿಲ್ಲೆಗಳಲ್ಲಿ ಸಂಚರಿಸ್ಬಿಟ್ಟು ಅಲ್ಲಿನ ರಾಷ್ಟ್ರೀಯ ಜನತಾದಳ ಪಕ್ಷದ ನಾಯಕ ಮತ್ತು
ಭಾವಿ ಮುಖ್ಯಮಂತ್ರಿ ಎಂದೇ ಬಿಂಬಿಸಲ್ಪಟ್ಟಿರುವ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಜೊತೆಗೆ ನಿರಂತರವಾಗಿ ರಥಯಾತ್ರೆ ನಡೆಸ್ಬಿಟ್ರು. ಅವರಿಗೆ ಸಾಥ್ ಕೊಡ್ಲಿಕ್ಕೆ ವಿವಿಧ ಬಿಜೆಪಿಯೇತರ ರಾಜ್ಯಗಳ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರೆಲ್ಲ ಒಂದೊಂದು ದಿನ ಬಂದ್ಬಿಟ್ಟು ಅವ್ರಿಗೆ ಸಾಥ್ ಕೊಟ್ಟು ಹೋದ್ರು. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಜೊತೆ ಒಂದು ಅರ್ಧ ಡಜನ್ ಶಾಸಕರನ್ನ ಕಟ್ಕೊಂಡು ಹೋದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ಒಂದು 3-4 ಜನ ಮಂತ್ರಿಗಳು ಮತ್ತು 3-4 ಜನ ಶಾಸಕರನ್ನ ಕಟ್ಕೊಂಡು ಅಲ್ಲಿ ಹೋಗಿ ಅವ್ರಿಗೆ ಸಾಥ್ ಕೊಟ್ಟು ಬಂದ್ರು. ಏನ್ ಸಾಧಿಸಿದ್ರು? ಆಗಸ್ಟ್ 23ಕ್ಕೆ ಡಿ ಕೆ ಶಿವಕುಮಾರ್ ಹೋಗಿದ್ರು, ಆಗಸ್ಟ್ 29ಕ್ಕೆ ಸಿದ್ದರಾಮಯ್ಯ ಹೋಗಿ ಬಂದ್ರು. ಅಂದ್ರೆ ಇವರೆಲ್ಲ ರಾಹುಲ್ ಗಾಂಧಿಯ ಅಲ್ಲಲ್ಲಿ ಸಿಡಿಸ್ತಾ ಬಂದಿರೋ ಈ ಆಟಮ್ ಬಾಂಬ್ಗಳಿಗೆ ಸಮರ್ಥನೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇದೀಗ ಹೈಡ್ರೋಜನ್ ಬಾಂಬ್ ಅಂತೆ. भैया एटम बम का नाम सुना आपने? सुना है एटम बम का नाम? उससे बड़ा क्या होता है? उससे बड़ा क्या होता है? एटम बम से बड़ा हाइड्रोजन बम होता है नहीं होता है? माधवपुरा में हमने एटम बम दिखाया था. बीजेपी के लोगों तैयार हो जाओ, हाइड्रोजन बम आ रहा है. ಯಾಕೋ ಆಟಮ್ ಬಾಂಬ್ ಪ್ರಯೋಗ ಅದರ ಪರಿಣಾಮ ನಿರೀಕ್ಷಿತ ರೀತಿಯಲ್ಲಿ ಆಗೋದ್ರಿಂದ ಬಹುಶಃ ರಾಷ್ಟ್ರದ ಮತದಾರರೆಲ್ಲ ರಾಷ್ಟ್ರೀಯ ಚುನಾವಣಾ ಆಯೋಗದ ವಿರುದ್ಧ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರ ಭಾರತೀಯ ಜನತಾ ಪಕ್ಷದ ವಿರುದ್ಧ ಭಾರಿ ನಾಗರಿಕ ದಂಗೆಗೆ ತಾವು ಪ್ರಚೋದಿಸಿದ್ದೇನೆ ಅಂತ ತಿಳ್ಕೊಂಡಿದ್ರು. ಬಹಳ ಯಶಸ್ವಿಯಾಗಿ ರಾಷ್ಟ್ರದ ಜನರನ್ನ ತಾನು ಒಂದು ಉದ್ರೇಕಕಾರಿ ಸ್ಥಿತಿಗೆ ತಂದಿದ್ದೇನೆ ಅನ್ನೋ ಭ್ರಮೆಯಲ್ಲಿದ್ರು ರಾಹುಲ್ ಗಾಂಧಿ. ಅಂಥದ್ದೇನು ನಡೆಯದೇ ಇದ್ದಾಗ, ಮಾಧ್ಯಮಗಳು ಕೂಡ ಅವರಿಗೆ ನಿರೀಕ್ಷಿತ ಸಮರ್ಥನೆ ಕೊಡದೇ ಇದ್ದಾಗ, ಬಿಹಾರ್ ರಾಜ್ಯದಲ್ಲಿ ಕೈಗೊಂಡ ತಮ್ಮ ವೋಟ್ ಅಧಿಕಾರ ಯಾತ್ರಾ ಅದರ ಅಂತಿಮ ದಿನ ಹೈಡ್ರೋಜನ್ ಬಾಂಬ್ ಸಿಡಿಸ್ತಾನೆ, ನನ್ನ ಹತ್ರ ಹೈಡ್ರೋಜನ್ ಬಾಂಬ್ ರೆಡಿಯಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಅವ್ರು ಕೊಟ್ಟ ಉದಾಹರಣೆ ಮಹಾರಾಷ್ಟ್ರದ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ನಡೆದ ತಂತ್ರಗಾರಿಕೆ. ಅದೇ ರೀತಿ ಬೆಂಗಳೂರಿನ ಮಹದೇವಪುರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಚುನಾವಣೆ ಆಗುವ ನಡೆಸಿದ ಮತಗಳ್ಳತನ. ಇದಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಪುರಾವೆಗಳಿದೆ. ಆ ಹೈಡ್ರೋಜನ್ ಬಾಂಬ್ ಅನ್ನು ಸಿಡಿಸ್ತವೆ ಅಂತ ಅಂದ್ಬಿಟ್ಟು ಈ ಅಣು ಬಾಂಬ್ ಸಿಡಿಸ್ತೇನೆ ಅಂತ ಮಾತಾಡೋದೇ ಆಧುನಿಕ ಕಾಲದಲ್ಲಿ ಅತ್ಯಂತ ಅಪಾಯಕಾರಿ ಮನೋಧರ್ಮ. ಅವ್ರಿಗೆ ನೆನಪಿಲ್ಲ ಅಂತ ಕಾಣುತ್ತೆ. ಅವರ ಮುತ್ತಜ್ಜ ಜವಾಹರ್ಲಾಲ್ ನೆಹರೂರವರೇ 1950ರ ದಶಕದಲ್ಲೇ ಅಲಿಪ್ತ ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ರಚಿಸಿಕೊಂಡ್ರು. ಆಗಿನ್ನು ಭಾರತದಲ್ಲಿ ಅಣು ವಿಜ್ಞಾನ ಇನ್ನು ಅದು ಆರಂಭಿಕ ಘಟ್ಟದಲ್ಲಿ ಕೂಡ ಇರಲಿಲ್ಲ. ಜವಾಹರ್ಲಾಲ್ ನೆಹರು ಅಲಿಪ್ತ ರಾಷ್ಟ್ರಗಳ ಮುಖ್ಯಸ್ಥರ ಶೃಂಗ ಸಮ್ಮೇಳನ ನಡೆಸಿದ್ರು. ಬಾಂಡುಂಗ್ ಸಮ್ಮೇಳನದಲ್ಲಿ ಈ ಅಣ್ವಸ್ತ್ರ ನಿಷೇಧ ನಿರ್ಣಯವನ್ನ ಮಂಡಿಸಿಬಿಟ್ಟು ಅದಕ್ಕೆ ಅನುಮೋದನೆಯನ್ನು ಕೂಡ ಪಡ್ಕೊಂಡಿದ್ರು. ಅವ್ರು ಯಾವತ್ತೂ ಕೂಡ ಆ ನಿಶಸ್ತ್ರೀಕರಣ ಒಪ್ಪಂದದ ಪರವಾಗಿದ್ರು, ಅದರ ಅಗ್ರ ಪ್ರತಿಪಾದಕರಾಗಿದ್ರು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಮುಂದೆ ಯಾರ ಬಳಿ ಈಗಾಗಲೇ ಅಣುಬಾಂಬ್ಗಳು ರೆಡಿಯಾಗಿದ್ವೋ ಆ ರಾಷ್ಟ್ರಗಳು ಕೂಡ ಈ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಣ್ವಸ್ತ್ರ ನಿಷೇಧ ಒಪ್ಪಂದಕ್ಕೆ ಅವರೆಲ್ಲರೂ ಕೂಡ ಅನುಮೋದನೆ ಕೊಟ್ಟು ಸಹಿ ಹಾಕಿದ್ದುಂಟು. ಅದೆಲ್ಲವೂ ಚರಿತ್ರೆಯನ್ನು ಮರೆತು ಬಿಟ್ಟಿದ್ದಾರೆ, ಹುಡುಗಾಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಅಣುಬಾಂಬ್ ಅನ್ನೋ ಆ ಪದ ಪ್ರಯೋಗ ನಾಗರಿಕ ಬದುಕಿನಲ್ಲಿ, ಅದು ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ನಮ್ಗೇನಾದ್ರೂ ಅನುಮಾನವಿದ್ರೆ ಬೇರೆ ರೀತಿಯ ಪದ ಪ್ರಯೋಗ ಮಾಡಬಹುದಾಗಿತ್ತು. ಆದ್ರೆ ಇದು ಹಾಗಲ್ಲ. ಇದು ಪಾಕಿಸ್ತಾನದ ಹಾಲಿ ಮಿಲಿಟರಿ ದಂಡನಾಯಕ ಆಸಿಫ್ ಮುನೀರ್ ಅಮೆರಿಕದ ನೆಲದಲ್ಲಿ ನಿಂತು ಮಾಡಿದ ಆ ಆರ್ಭಟ, ರಾಹುಲ್ ಗಾಂಧಿ ಅವರ ಆರ್ಭಟ ಕೂಡ ಕೇಳಿಸ್ತಾ ಇದೆ. ಆತ ಕೂಡ ಅದನ್ನೇ ಹೇಳಿದ್ರು, ನಮಗೆ ತೀರಾ ಭಾರತದಿಂದ ನಮಗೆ ಜಾಸ್ತಿ ಒತ್ತಡ ಬಂದ್ರೆ ನಾವು ಅಣುಬಾಂಬ್ ಪ್ರಯೋಗಿಸ್ಲಿಕ್ಕೂ ಸಿದ್ಧರಿದ್ದೇವೆ, ನಮ್ ಜೊತೆಗೆ ಅರ್ಧ ಜಗತ್ತನ್ನೇ ನಾವು ನಾಶ ಮಾಡಿಬಿಟ್ಟು ನಾವು ಭೂಗತರಾಗ್ತೇವೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆತರ ಒಂದು ಆತ್ಮಹತ್ಯಾತ್ಮಕ ಹೇಳಿಕೆ ನೀಡಿದ ಆಸಿಫ್ ಮುನೀರ್ ಆರ್ಭಟಕ್ಕೂ ರಾಹುಲ್ ಗಾಂಧಿ ಅವರು ನಿನ್ನೆ ಪಾಟ್ನಾದಲ್ಲಿ ನಡೆಸಿದ ಈ ಹೈಡ್ರೋಜನ್ ಬಾಂಬ್ ಆ ಗುಮ್ಮ ಏನಿದೆ, ಆ ಗುಮ್ಮವನ್ನ ಏನ್ ಜನರ ಎದುರಿಗೆ ಇಟ್ಟಿದಾರೋ ಅದು ಕೂಡ ಅದೇ ತರದ ಒಂದು ಆತ್ಮಹತ್ಯಾತ್ಮಕ ರಾಜಕಾರಣದ ಮತ್ತೊಂದು ಉದಾಹರಣೆ. ಯಾಕೆ ರಾಹುಲ್ ಗಾಂಧಿ ಈ ರೀತಿ ಒಂದು ಬಾಲಿಶತನದ ರಾಜಕೀಯ ನಿಲುವನ್ನ ಬಿತ್ತರಿಸ್ತಾ ಹೊರಟ್ಬಿಟ್ಟಿದ್ದಾರೆ? ರಾಷ್ಟ್ರದ ಮತದಾರರ ಮನಸ್ಸಿನಲ್ಲಿ ವಿಷ ಬಿತ್ತೋ ಒಂದು ವಿನಾಶಕಾರಿ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅವ್ರಿಗೆ ಯಾರು ಬುದ್ಧಿ ಇಲ್ವಾ? ನಾವು ಅನೇಕ ಬಾರಿ ಇದೇ ವೇದಿಕೆಯಲ್ಲಿ ನೆನಪಿಸಿದ್ದೇವೆ. ಕರ್ನಾಟಕದ ಹಿರಿಯ ಕಾಂಗ್ರೆಸ್ ನಾಯಕர்களಾದ ಮತ್ತು ತಮ್ಮದೇ ಸ್ವಂತ ಬೇರು ಮಟ್ಟದ ವರ್ಚಸ್ಸುಳ್ಳ ಜನಪ್ರಿಯತೆ ಉಳ್ಳ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಆದಿಯಾಗಿ ಉಳಿದ ಅನೇಕ ನಾಯಕರು, ರಾಮಲಿಂಗಾರೆಡ್ಡಿ, ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಇವರೆಲ್ಲ ಹಲವಾರು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಸೋಲನ್ನೇ ಕಾಣದ ಸರದಾರರಂತಿದ್ದಾರೆ ಡಿ ಕೆ ಶಿವಕುಮಾರ್ ಮುಂತಾದವರು. ರಾಮಲಿಂಗಾರೆಡ್ಡಿ ಇವರೆಲ್ಲ ಒಂದೇ ಒಂದು ಚುನಾವಣೆಯನ್ನು ಸೋತಿಲ್ಲ. ಅವರು ಚುನಾವಣೆಯನ್ನು ಸತತವಾಗಿ ಗೆದ್ದು ಬಂದಾಗ ಅಥವಾ ಅಪರೂಪಕ್ಕೊಮ್ಮೆ
ಸಿದ್ದರಾಮಯ್ಯನವರು ಚುನಾವಣೆ ಸೋತಾಗ ಅವ್ರು ಯಾರೂ ಕೂಡ ತಮ್ಮ ಸೋಲಿಗೆ ಚುನಾವಣಾ ಆಯೋಗ ಕಾರಣ ಅಥವಾ ವಿರೋಧ ಪಕ್ಷದ ಕುತಂತ್ರ ಕಾರಣ ಅಂತ ಯಾರೂ ಆರೋಪಿಸ್ಲಿಕ್ಕೆ ಹೋಗಿಲ್ಲ. ಇಲ್ಲಿವರೆಗೂ ಕೂಡ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದವರು ಕೂಡ ಬಹಳ ಅಪರೂಪ. ಅತ್ಯಲ್ಪ ಅಂತರದಿಂದ ಸೋತಾಗ್ಲೂ ಕೂಡ ಅವ್ರು ಯಾರು ಈ ರೀತಿ ಮಾತಾಡ್ತಾ ಇರಲಿಲ್ಲ. ಅದೇನೋ ಈ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಯಿಂದ ಪ್ರೇರಣೆ ಸಿಕ್ತು ಅಂತ ಕಾಣುತ್ತೆ. ಪಾಟ್ನಾಗೆ ಆ ವೋಟರ್ ಅಧಿಕಾರ ಯಾತ್ರೆಗೆ ತೆರಳೋಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ನಡೆದ ಒಂದು ವಕೀಲರ ಸಮಾವೇಶದಲ್ಲಿ ಮಾತಾಡ್ತಾ, ನಾನು ಹಿಂದೆ 1991 ಲೋಕಸಭಾ ಚುನಾವಣೆಯಲ್ಲಿ ಅಂದಿನ ರಾಯಚೂರು ಜಿಲ್ಲೆಯ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ. ಆಗ ನಾನು ಕೇವಲ 9,450 ಮತಗಳ ಅಲ್ಪ ಅಂತರದಿಂದ ಸೋತಿದ್ದೆ. ಅದಕ್ಕೆ ಕಾರಣ ನಮ್ಮ ಎದುರಾಳಿ ಅಭ್ಯರ್ಥಿ ಮತಗಳ್ಳತನ ಮಾಡಿದ್ರು, ವಂಚನೆ ಮಾಡಿದ್ರು, ಮೋಸ ಮಾಡಿದ್ರು ಅಂತ ಆರೋಪ ಮಾಡ್ಬಿಟ್ರು. ಸಿದ್ದರಾಮಯ್ಯ ಮರ್ತೇ ಬಿಟ್ಟಿದ್ರು ಅಂತ ಕಾಣುತ್ತೆ. ತಾವು ಈ ಭಾವೋದ್ವೇಗದ ಆರೋಪ ಮಾಡುವಾಗ ತಮ್ಮ ವಿರುದ್ಧ ತಾವು ಹೇಳ್ತಿರೋ ಹಾಗೆ ಅವರ ಮತಗಳ್ಳತನ ಮಾಡಿಸಿರಬಹುದಾದ ಅಥವಾ ವಂಚನೆ ಮಾಡಿರಬಹುದಾದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಬಸವರಾಜ್ ಪಾಟೀಲ್ ಅನ್ವರಿಯವರಾಗಿದ್ರು. ಅದೇ ಚುನಾವಣೆಯಲ್ಲಿ ಬಾಗಲಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಾಜಿ ಮುಖ್ಯಮಂತ್ರಿ, ಅವರದೇ ಪಕ್ಷದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಬ್ಯಾರೆ ಸಿದ್ದು ನ್ಯಾಮಗೌಡರ ವಿರುದ್ಧ, ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದು ನ್ಯಾಮಗೌಡರ ವಿರುದ್ಧ 25,000 ಮತಗಳ ಅಂತರದಿಂದ ಪರಾಭವಗೊಂಡಿದ್ರು. ಸಿದ್ದರಾಮಯ್ಯ 9,450 ಮತಗಳ ಅಂತರದಿಂದ ಕೊಪ್ಪಳದಲ್ಲಿ ಸೋತಿದ್ರು. ಆಗ ಸುಮ್ಮನಿದ್ದ ಸಿದ್ದರಾಮಯ್ಯ ಕ್ರೀಡಾ ಮನೋಭಾವದಿಂದ ತಮ್ಮ ಅಲ್ಪ ಅಂತರದ ಸೋಲನ್ನು ಸ್ವೀಕರಿಸಿದ ಸಿದ್ದರಾಮಯ್ಯ ಇದೀಗ ಪೂರ್ವಾನ್ವಯವಾಗೋ ಹಾಗೆ ಮತಗಳ್ಳತನದ ಆರೋಪ ಮಾಡುತ್ತಿದ್ದಾರೆ. 1991 ಫಲಿತಾಂಶದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಅದು ತೀರಾ ಬಾಲಿಶತನ ಅಂತ ಅನಿಸ್ತಾ ಇದೆ ಅಂತ ಹೇಳಿಕ್ಕೆ ನಮಗೂ ಕೂಡ ಸಂಕೋಚವಾಗುತ್ತೆ. ಸಿದ್ದರಾಮಯ್ಯನವರು ಚುನಾವಣಾ ಫಲಿತಾಂಶಗಳ ಕುರಿತಂತೆ ಯಾವತ್ತೂ ಕೂಡ ಈ ರೀತಿಯ ತರ್ಕವನ್ನ ಬಳಸ್ತಾ ಇರಲಿಲ್ಲ. ಈ ರಾಹುಲ್ ಗಾಂಧಿಯ ಇದು ತರ್ಕವಲ್ಲ, ಕುತರ್ಕ, ಒಂದು ದೊಡ್ಡ ಕುತಂತ್ರ ತರ ಭಾಸವಾಗ್ತಾ ಇದೆ. ಯಾವ ರೀತಿ ಮತ್ತೊಮ್ಮೆ ನೆನಪಿಸ್ಬೇಕಾಗಿದೆ, 2021 ಜನವರಿ 6ರಂದು ಅಮೆರಿಕ ಅವತ್ತಿನ ಅಂದ್ರೆ 2020 ಜನವರಿ 6ರಂದು ಆವತ್ತಿನ ರಾಷ್ಟ್ರಪತಿ ಚುನಾವಣಾ ಫಲಿತಾಂಶದ ವಿದ್ಯುಕ್ತ ಘೋಷಣೆ ಆಗ್ತಿರೋ ಹಾಗೇನೆ ತಮ್ಮ ಬೆಂಬಲಿಗರನ್ನ ಛೂ ಬಿಟ್ರು. ಅಮೆರಿಕದ ಸಂಸತ್ ಭವನದ ಮೇಲೆ ಒಂದು ದೊಡ್ಡ ಹಿಂಸಾಚಾರವೇ ನಡೆದೋಗ್ಬಿಡ್ತು. ಅಲ್ಲಿ ನಾಗರಿಕ ದಂಗೆಯ ವಾತಾವರಣ ಸೃಷ್ಟಿ ಆಯಿತು. ಅದಾದ ನಂತರ ಯಾವ ರೀತಿ ಅಮೆರಿಕದ ಪ್ರಜಾಪ್ರಭುತ್ವ ಶಿಥಿಲಗೊಳ್ತಾ ಬರ್ತಾ ಇದೆ ಅನ್ನೋ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ನಿನ್ನೆ ತಾನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೀನಾದಲ್ಲಿ ನಡೆದ ಆ ಶಾಂಘೈ ಶೃಂಗಸಭೆಯಲ್ಲಿ ಅದ್ಭುತವಾದ ರಾಜತಾಂತ್ರಿಕ ಗೆಲುವನ್ನು ಸಾಧಿಸಿದ್ರು. ಬಹುಕಾಲದ ಶತ್ರುವೆಂದೇ ಭಾವಿಸಲಾಗಿದ್ದ ಚೀನಾ ಜೊತೆಗೆ ಮತ್ತು ಬಹುಕಾಲದ ಮಿತ್ರ ರಷ್ಯಾ ಜೊತೆಗೆ ಅದು ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ಒಂದು ಸುಮಧುರ ಬಾಂಧವ್ಯದ ಮರುಸ್ಥಾಪನೆ ಮಾಡಿದ್ರು. ಭಾರತದ ವಿರುದ್ಧ ಟ್ಯಾರಿಫ್ ಯುದ್ಧವನ್ನೇ ಸಾರಿರುವ ಅಮೆರಿಕದ ಅಧ್ಯಕ್ಷ ಟ್ರಂಪ್ ವಿರುದ್ಧ ಒಂದು ತಾತ್ವಿಕವಾದ ಗೆಲುವನ್ನು ಸಾಧಿಸಿದ್ರು. ಆದ್ರೆ ಅದೇ ದಿನ ಅವ್ರ ವಿರುದ್ಧ ಅವೇಳನಕಾರಿ ಮಾತುಗಳನ್ನ ಆಡೋದ್ರಲ್ಲೇ ಖುಷಿ ಪಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಹೈಡ್ರೋಜನ್ ಬಾಂಬ್ ಸಿಡಿಸ್ತಾರಂತೆ ಇಷ್ಟರಲ್ಲೇ. ಯಾವತ್ತು ಅಂತ ಮೊದಲೇ ತಿಳಿಸ್ಬಿಟ್ರೆ ರಾಷ್ಟ್ರ ಜನ ಸಿದ್ಧವಾಗಿರ್ಬೇಕಾಗತ್ತೆ. ಬಹುಶಃ ಅವತ್ತು ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ಒಂದು ಘೋರವಾದ ಅನಾಹುತವೇ ನಡೆದೋಗ್ಬಿಡುತ್ತೆ ಅಂತ ಕಾಣುತ್ತೆ. ಚುನಾವಣಾ ಆಯೋಗದ ಅಸ್ತಿತ್ವವೇ ಇಲ್ದಂತಾಗೋಗ್ಬಿಡುತ್ತೆ ಅಂತ ಕಾಣುತ್ತೆ. ರಾಹುಲ್ ಗಾಂಧಿ ಅವರು ಅಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಹಾಲಿ ಚುನಾವಣಾ ಆಯುಕ್ತರ ವಿರುದ್ಧ ವ್ಯಕ್ತಿಗತವಾದ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಅದು ಕೂಡ ಅತ್ಯಂತ ಅಚ್ಚರಿದಾಯಕ ಒಂದು ಬೆಳವಣಿಗೆ. ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು 1977 ಲೋಕಸಭಾ ಚುನಾವಣೆಯಲ್ಲಿ ದಯನೀಯ ಸೋಲನ್ನು ಅನುಭವಿಸಿ ರಾಜಕೀಯ ಅಜ್ಞಾತವಾಸಕ್ಕೆ ತಳ್ಳಲ್ಪಟ್ಟಾಗ್ಲೂ ಕೂಡ ಅವರು ಕೂಡ ಅವತ್ತಿನ ಚುನಾವಣಾ ಆಯೋಗದ ವಿರುದ್ಧ ಬೆರಳು ತೋರಿಸಲಿಲ್ಲ. ಕ್ರೀಡಾ ಮನೋಭಾವದಿಂದ ಅದನ್ನು ಸ್ವೀಕರಿಸಿದ್ರು. ಅಪಾರವಾದ ಅಪಮಾನವಾಗಿತ್ತು, ನೋವಾಗಿತ್ತು. ಆದ್ರೂ ಕೂಡ ಚುನಾವಣಾ ವ್ಯವಸ್ಥೆ ವಿರುದ್ಧ ಚಕಾರ ಎತ್ತಲಿಕ್ಕೆ ಹೋಗ್ಲಿಲ್ಲ. ಈ ಪರಂಪರೆಯನ್ನ ಅವರ ಮೊಮ್ಮಗ ಬೇಕಾಬಿಟ್ಟಿಯಾಗಿ ಈ ರೀತಿ ಬಹಿರಂಗ ಪ್ರಚಾರದ ಮೂಲಕ ನಡೆಸಿದ್ದಾರಲ್ಲ, ಪ್ರಚೋದನಾತ್ಮಕ ಮಾತುಗಳ ಮೂಲಕ ಮಾಡ್ಲಿಕ್ಕೆ ಹೊರಟಿರೋದು ದುರದೃಷ್ಟಕರ ಬೆಳವಣಿಗೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.